ನಮಸ್ಕಾರ ಕನ್ನಡ ಕುಲಕೋಟಿಗೆ ಕೋಟಿ ನಮಸ್ಕಾರ. ಇವತ್ತು ನಿಡೋನಿ ಗ್ರಾಮದಲ್ಲಿ ಈಗಾಗಲೇ ನೀವು ಎಲ್ಲ ನೋಡಿರಬಹುದು. ಈ ನೀವು ತಮ್ಮನೇಲಿ ನೋಡಿ ಇದೇನಪ್ಪ ಅಂತ ತಿಳಿಬಹುದು. ನಿಜ ಒಂದು ಸಣ್ಣ ಕಥೆಯೊಂದಿಗೆ ಬರ್ತೀನಿ, ಅಂದರೆ ನಿಮಗೆ ಅರ್ಥ ಆಗಲಿ ಅಂತೇಳಿ. ಹಿಂದೆ ಒಂದು ಬಾವಿಯಲ್ಲಿ ಮೀನುಗಳು ಸಾಕಷ್ಟಿದ್ದು ಋಷಿಮುನಿಗಳು ಹೋಗ್ತಾ ಇದ್ದಾಗ ಹೊರಗಡೆ ಒಂದು ಜಾತ್ರೆ ಉತ್ಸವ ಅದ್ದೂರಿ ಸಂಗೀತ ಕೇಳಿ ಬರ್ತಿತ್ತು. ಋಷಿಮುನಿಗಳಿಗೆ ಮೀನುಗಳು ಕೇಳ್ತವೆ, ಗುರುಗಳೇ ನಮ್ಮನ್ನ ಹೊರಗೆ ತೋರಿಸಿ, ಇದು ಏನೋ ಹೊರಗಡೆ ಜಗತ್ತಿನಲ್ಲಿ ಏನೋ ನಡೀತಾ ಇದೆ ಅಂತೇಳಿ ಸೌಂಡ್ ಬರ್ತಾ ಇದೆ, ನಾವು ನೋಡಬೇಕು ಕಣ್ತುಂಬು ಅಂತೇಳಿ ಕೇಳಿದಾಗ, ಬೇಡಪ್ಪ ನಿಮ್ಮ ಧರ್ಮ ಬೇರೆ, ನಿಮ್ಮ ಮೀನಿನ ಧರ್ಮ ನೀರಲ್ಲಿ ಇರಬೇಕು, ನೀವು ಹೊರಗೆ ಬರಬೇಕು. ಇಲ್ಲ ಗುರುಗಳೇ ಏನೋ ಹೊರಗೆ ನಡೀತಾ ಇದೆ, ನೋಡುವ ಕೂತಲ್ಲ ಅಂತೇಳಿ ಆ ಥರ. ಆಯಿತು ನೀವು ಬರಬೇಕಾದ್ರೆ ಬನ್ನಿ ಅಂತೇಳಿ ಆ ಮೀನುಗಳನ್ನು ಕಮಣ್ಣಲ್ಲಿ ಹಾಕಿ ಹೊರಗಡೆ ತೋರಿಸಿದಾಗ ಅವು ಸತ್ಬಿಟ್ಟು. ಹಾಗೆ ನಮ್ಮ ಈ ಜೀವನದ ಧರ್ಮ ಹೇಗೆ ಮೀನಿನ ಧರ್ಮ ನೀರಿದೆಯೋ ಹಾಗೆ ಈ ಮಾನವನ ಧರ್ಮ ಜ್ಞಾನ ಮತ್ತು ತ್ಯಾಗ ಮತ್ತು ಅನ್ನದಾನ ಇವು ಎಲ್ಲ ನಾವು ಇವತ್ತು ಮರೆತು ಎಲ್ಲೋ ಓಟ ಮಾಡ್ತಾ ಇದ್ದೀವಿ. ಹಣದ ಹಿಂದೆ ಬಿದ್ದುಬಿಟ್ಟಿವಿ. ಮನಸ್ಸಿನ ಒತ್ತಡಗಳು, ಸ್ಟ್ರೆಸ್ಸು ಮತ್ತು ಟ್ರೇನು, ಆರೋಗ್ಯವನ್ನು ಕಳ್ಕೊತಾ ಇದ್ದೀವಿ. ಉಸಿರಾಟಗಳ ಗಮನವಿಲ್ಲ. ಹೀಗಾಗಿ ಊಟದ ಕಡೆ ಗಮನ ಇಲ್ಲ, ನಿದ್ರೆ ಕಡೆ ಗಮನ ಇಲ್ಲ. ಆ ನಿಟ್ಟಿನಲ್ಲಿ ನಿಡೋನಿ ಗ್ರಾಮದಲ್ಲಿ ಇತ್ತೀಚೆಗೆ ಗ್ರಾಮ ಪಂಚಾಯತಿ ಒಂದು ವ್ಯಾಪ್ತಿಯಲ್ಲಿ ಅವರ ಸಹಯೋಗದಲ್ಲಿ ಹಾಗೆಯೇ ನಮ್ಮ ಊರಿನ ಹಲವಾರು ಯುವಕರು ಹಿರಿಯರಿಗಾಗಿ ಮತ್ತು ಎಲ್ಲರಿಗಾಗಿ ಈ ಮನಸ್ಸಿನ ಒತ್ತಡವನ್ನು ಕಳೀಲಿಕ್ಕೆ ಪಿರಾಮಿಡ್ ಅನ್ನುವ ಜ್ಞಾನ ಕೇಂದ್ರವನ್ನು ಸ್ಥಾಪನೆ ಮಾಡಲಿಕ್ಕೆ ಹೊರಟಿದ್ದಾರೆ. ಅದರ ಒಂದು ಕಲಾವಿದರು ಕೂಡ ನಮ್ಮ ಜೊತೆ ಬಂದಿದ್ದಾರೆ. ಸರ್ ತಮ್ಮ ನಮಸ್ಕಾರ. ಸರ್ ತಮ್ಮ ಹೆಸರು? ನನ್ನ ಹೆಸರು ರಾಘವೇಂದ್ರ ಅಂತ. ಹಾಂ, ತಮ್ಮ ಚಳ್ಳಕೆರೆ, ಚಿತ್ರದುರ್ಗ ಜಿಲ್ಲೆ. ಚಿತ್ರದುರ್ಗದಿಂದ ಚಳ್ಳಕೆರೆಯಿಂದ ಬಂದಿದ್ದೀರಿ? ಹಾಂ ಹಾಂ. ಇದು ನಮ್ಮೂರಿಗೆ ನೀವು ಬರ್ಬೇಕಂದ್ರೆ ಹೇಗೆ ಸಂಪರ್ಕ ಸಿಕ್ತು ಸರ್? ಇದು ನಮ್ದು ಹಿಂದೆ ಹೋದ್ರೆ ತುಂಬಾ ಹಿಸ್ಟ್ರಿ ದೊಡ್ಡದಿದೆ. ಹಾಂ ಹಾಂ. ಇದು ಪಿರಮಿಡ್ ಅಂದ್ರೆ ಧ್ಯಾನ ಸಂಬಂಧಪಟ್ಟ ಒಂದು ಕಾರ್ಯಕ್ರಮ. ನಮ್ಮ ಸಂಸ್ಥಾಪನೆ ಮಾಡಿದ್ದು PMC ಚಾನೆಲ್ ನೋಡ್ಬೋದು, ಈಗ ಲೈವ್ ಇದೆ. ಬ್ರಹ್ಮರ್ಷಿ ಪಿತಾಮಹ ಸುಭಾಷ್ ಪತ್ರಿಜಿ ಅಂತ ಅವರು 90ರಿಂದ ನಿರಂತರವಾಗಿ 40 ವರ್ಷಗಳ ಕಾಲ ಧ್ಯಾನ ಪ್ರಚಾರ, ಪಿರಮಿಡ್. ಅವರ ಸಂಕಲ್ಪ ಏನಿದೆ ಅಂತಂದ್ರೆ ಧ್ಯಾನ ಯುಗ ಆಗ್ಬೇಕು, ಸಾಕಾರ ಜಗತ್, ಪಿರಮಿಡ್ ಜಗತ್ ಅನ್ನೋದು 3 ಸಂಕಲ್ಪ ಅವ್ರದ್ದು ಪ್ರಬಲವಾದ. ಫಸ್ಟ್ ಎಲ್ಲರಿಗೂ ಧ್ಯಾನ ಕಲಿಸ್ಬಿಡ್ಬೇಕು. ಇದರಲ್ಲಿ ಜಾತಿ ಭೇದ ಭಾವ ಇಲ್ಲ. ಅವರ ಧರ್ಮ ಪ್ರಕಾರ ಆ ಧರ್ಮನಾಗಿ ಮಾನವ ಜನ್ಮ ಒಂದೇ, ಮಾನವ ಧರ್ಮ ಒಂದೇ. ಮೂಗಲ್ಲಿ ಯಾರ್ಯಾರು ಉಸಿರಾಡ್ತಿರ್ತಾರೋ ಬರೋದಕ್ಕೆ ಯಾವ ಜಾತಿ ಭೇದ ಏನೂ ಇಲ್ಲ. ನಮ್ಮ ಗುರುಗಳು ಯಾರ ಹತ್ರನೂ ದಕ್ಷಿಣೆ ತಗೊಳ್ಳಲ್ಲ. ಇಲ್ಲಿ ಎಲ್ಲ ಉಚಿತವಾಗಿ ಧ್ಯಾನ ನಡೆಸ್ಕೊಡ್ಲ ಮುಂದಿನ ದಿನಗಳಲ್ಲಿ. ಅಲ್ಲ ನೀವು ಸರ್ ಈಗ ಇದು ಪಿರಮಿಡ್ ಕಟ್ಟುವಂತ ಹೇಳ್ತೀನಿ, ಅದು ಬಂದ್ರೆ ಗೊತ್ತಾಗುತ್ತೆ. ಫಸ್ಟ್ ಧ್ಯಾನ ಆದ್ಮೇಲೆ ಸಾಕಾರ ಅಂದ್ರೆ ನಮ್ಮ ಆಹಾರ ಪದ್ಧತಿ ಸಾಕಾರ ಆಗಿರ್ಬೇಕು, ಶುದ್ಧ ಸಾತ್ವಿಕವಾಗಿ. ಈಗ ಉದಾಹರಣೆಗೆ ಅಯ್ಯಪ್ಪ ಸ್ವಾಮಿ ಒಲೆ ಹಾಕಿದ್ರೆ ಇದು ಬದಲಾವಣೆ ಆಗ್ಬೋದು. ಈ ನಮ್ಮ ದೇಹ ಎಲ್ಲ ಬಂದು ಶಾಕಾಹಾರಕ್ಕೆ ಇದು ಬಿಟ್ಟಿದೆ. ಹೆಂಗೆ ಅಂದ್ರೆ ನಮ್ಗೆ ಪ್ರಾಣಿಗಳ ತರ ಕೊರೆಯಲ್ಲಿ ನಮ್ಮ ಮಾಂಸಾಹಾರಿ ಸಸ್ಯಾಹಾರಿಗೆ ಮಾಮೂಲಿ ಸಪಟ ಅಲ್ಲ. ಅದಾದ ನಂತರ ಈ ನಮ್ಮ ಕರಳು ಅವು ಈ ರೀತಿ ನಡೀತಾ, ಅದಕ್ಕೆ ಜೀರ್ಣಕ್ರಿಯೆ ಹಿಂಗೆ ಹಾರ್ಜೆಂಟ್ಲ್ ಇರೋದ್ರಿಂದ ಇದು ಏನು ಮಲ ವಿಸರ್ಜನೆ ಎಲ್ಲ ಟ್ಯೂಬು ದೊಡ್ಡ ಕರಳೆಲ್ಲ ಸಣ್ಣದಿರುತ್ತೆ, ತಿಂದ ತಕ್ಷಣ ಹೊರಗಡೆ ಬರುತ್ತೆ. ನಮ್ಗೆ ತುಂಬಾ ಲೆಂತ್ ಇರುತ್ತೆ. ಮಾಂಸಾಹಾರ ತಿಂದ್ರೆ ನಿಮ್ಗೆ 48 ಗಂಟೆ ಕಾಲ ಒಳಗೆ ಇರುತ್ತೆ, ಜೀರ್ಣ ಆಗಲ್ಲ. ಇವತ್ತು ನೀವು ಬಿಟ್ಟಿರ್ತೀರಿ, ನಾಳೆ ದಿವಸ ಅದು ಹೆಂಗಂದ್ರೆ ನಮ್ ಗುರುಗಳು ಬಹಳ ಅದ್ಭುತವಾಗಿ ಹೇಳಿದಾರೆ. ಪೆಟ್ರೋಲ್ ಇಂಜಿನ್ಗೆ ಡೀಸೆಲ್ ಹಾಕಿದ್ರೆ ಹೆಂಗಾಗ್ತದೆ, ನಮ್ಮ ಶರೀರ ಹಂಗೆ ಹಾಳಾಗುತ್ತೆ. ನಮ್ದು ನಿಧಾನವಾಗಿ ಬರುತ್ತೆ. ಆದ್ರೆ ಸಸ್ಯಾಹಾರಿ ಆಗುತ್ತಲ್ಲ, ಅದು ನಮ್ಮ ದೇಹಕ್ಕೆ ಫಿಟ್ ಇದೆ. ಇದು ಎಷ್ಟು ಜನಕ್ಕೆ ಇದು ಗೊತ್ತಿಲ್ಲ. ಹಂಗಾಗಿ ಇದನ್ನ ಎಲ್ಲ ತಿಳಿಸ್ತಾ ಇದಾರೆ. ಅದರಿಂದ ಹಿನ್ನೆಲೆ ಆಧ್ಯಾತ್ಮಿಕ ಇದು ಕ್ಷೇತ್ರ, ಸುಮ್ಮನೆ ಮಾಮೂಲಿ ಅದು ಏನೋ ಒಂದು ಪಿರಮಿಡ್ ಅಲ್ಲ, ಆಧ್ಯಾತ್ಮಿಕ ಕ್ಷೇತ್ರ. ಆಧ್ಯಾತ್ಮಿಕ ಅಂದ್ರೆ ಆತ್ಮಜ್ಞಾನ ತಿಳ್ಕೊಳ್ಳೋದು. ಇದನ್ನ ಪಿರಮಿಡ್ ಏನಕ್ಕೆ ನಿರ್ಮಾಣ ಮಾಡಿದ್ರೆ ಅಂದ್ರೆ, ಈ ಭೂಮಿಯಲ್ಲಿ ಇದು 52 ಡಿಗ್ರಿ ಜಿಯೋಮೆಟ್ರಿಕ್ ಡಿಸೈನ್ ಅಲ್ಲಿ ಇದು ರೆಡಿ ಆಗುತ್ತೆ. ಇದನ್ನ ನಿರ್ಮಾಣ ಮಾಡೋದ್ರಿಂದ ವಿಶ್ವದಲ್ಲಿ ಪ್ರಾಣಶಕ್ತಿ ಅಂತ ಇರುತ್ತೆ. ಅದನ್ನ ರಿಸೀವ್ ಮಾಡಿ
ನಮ್ಗೆ ಕೊಡುತ್ತೆ. ಇಲ್ಲಿ ಧ್ಯಾನದಲ್ಲಿ ಇಲ್ಲಿ ಕುಂತ್ರೆ ಹೊರಗಡೆ ಕೂತು ಧ್ಯಾನ ಮಾಡಕ್ಕೆ ಒಳಗಡೆ 3 ಪಟ್ಟು ಜಾಸ್ತಿ ಜಾಸ್ತಿ 3 ಪಟ್ಟು ಹೆಚ್ಚಿಗೆ ಧ್ಯಾನ ಜಲ್ದಿ ಕವರ್ ಆಗುತ್ತೆ. ಆ ಕಾಸ್ಮಿಕ್ ಎನರ್ಜಿ ರಿಸೀವ್ ಮಾಡಿ. ಅಂದ್ರೆ ಈಗ ನೀವು ಮೊದಲ ಮುಂಚೆ ಏನ್ ಮಾಡ್ಕೊಂಡಿದ್ರಿ? ಈಗ ವೆಲ್ಡಿಂಗ್ ಕೆಲಸ ಮಾಡ್ಕೊಂಡು. ವೆಲ್ಡಿಂಗ್ ಅಷ್ಟೇ. ಅಂದ್ರೆ ಇದು ಎಲ್ಲರಿಗೂ ಬರಲ್ಲ ಇದು, ಯಾಕಂದ್ರೆ ಇದು ತ್ರಿಮಿಜಿಯ ಮತ್ತೆ ಇದು ಗಣಿತ ಶಾಸ್ತ್ರದ ಒಂದು ಪಿರಮಿಡ್ದು ತ್ರಿಕೋನ ಆಕಾರ ಮಾಡ್ಕೋಬೇಕಾದ್ರೆ ಸ್ವಲ್ಪ ಏನಾದ್ರು ವೇರಿಯೇಷನ್ ಆದ್ರೆ ಅದ್ರದ್ದು ಪಿರಮಿಡ್ ಆಗಲ್ಲ. ಹೀಗಾಗಿ ಅದನ್ನ ನೀವು ಯಾವಾಗ ಅಳವಡಿಸ್ಕೊಂಡ್ರಿ ಸರ್? ಇದು ಅದನ್ನು ನಾವು ಈಗಾಗಲೇ ನಾವು ಧ್ಯಾನಕ್ಕೆ ಬಂದು 14 ವರ್ಷ ಆಯ್ತು. 14 ವರ್ಷ. ಆ 14 ವರ್ಷ ಕ್ರಮಣದಲ್ಲಿ ನಾವು ಧ್ಯಾನ ಸ್ಟಾರ್ಟ್ ಮಾಡಿದಾಗ ಈ ಪಿರಮಿಡ್ ಬಗ್ಗೆ ಬಹಳ ಇತ್ತು. ಯಾಕಂದ್ರೆ ಇದೆಲ್ಲ ಪ್ರಯೋಗಗಳಲ್ಲೇ ನಡೀತಾ ಇದ್ವು. ಈಗಂದ್ರೆ ಯೂಟ್ಯೂಬ್ ಎಲ್ಲ ಇದೆ. ಆಮೇಲೆ PMC ಚಾನಲ್ ಇದೆ, ನಮ್ದೇ ಆದ ಒಂದು ಇದು ಪಿರಮಿಡ್ ಮೆಡಿಟೇಷನ್ ಚಾನಲ್ ಅಂತ. ನಾವು ಪತ್ರಿಜಿ ಮೆಡಿಟೇಷನ್ ಚಾನಲ್ ಅಂತ 2 ಮಂದಿನೂ ಕರಿತೀವಿ. ಅದು ಹುಟ್ಟಾಕಿದ್ದು ಪತ್ರಿಸಾರಿ, ಅವರು ಗ್ರೇಟ್ ಸ್ಪಿರಿಚುವಲ್ ಮಾಸ್ಟರ್. ಈಗ ಏನಾಗಿದೆ, ಅದು ಕನ್ಸ್ಟ್ರಕ್ಷನ್ ಮಾಡ್ಬೇಕಾದ್ರೆ ಇದ್ರ ಬಗ್ಗೆ ಮಾಹಿತಿ ಗೊತ್ತಿಲ್ಲದೆ ತುಂಬಾ ಕಷ್ಟಕರವಾಗಿದೆ. ನಾವು ಅದನ್ನ ಮಾಡ್ಬೇಕಾದ್ರೆ ಆಂಧ್ರದಿಂದ ಬರ್ತಾ ಇದ್ರು, ಹೈದ್ರಾಬಾದ್. ಅವ್ರಿಗೆ ಒಂದ್ಸರಿ ಬಂದವ್ರೆ 6 ತಿಂಗಳು ಬೇಕು. ಧ್ಯಾನ ಎಲ್ಲರೂ ಮಾಡ್ತಾರೆ, ಪ್ರಚಾರ ಮಾಡ್ತಾರೆ, ಪಿರಮಿಡ್ ಕಟ್ಟಕ್ ಸವಾಲಿನ ಕೆಲಸ ಆದಾಗ ನಾವು ಅದನ್ನ ಸವಾಲಾಗಿ ತಗೊಂಡು ಇದನ್ನ ಯಾಕೆ ಎಲ್ಲರಿಗೂ ಉಪಯೋಗ ಆಗುತ್ತಲ್ಲ ಮಾಡ್ಬೇಕು. ಅವಾಗ ಸವಾಲಾಗಿ ತಗೊಂಡಾಗ ಒಂದು ಸಣ್ಣ ಪಿರಮಿಡ್ ಇಂದ ಸ್ಟಾರ್ಟ್ ಮಾಡಿದ್ವಿ. ಗುರುಗಳು ಮತ್ತೆ ನಮ್ಮ ಗುರುಗಳು ಬಂದಾಗ ನೋಡಿದ್ರು. ಆಮೇಲೆ ಈ ಇಂಜಿನಿಯರ್ಸ್ ಎಲ್ಲ ಬಂದು ನೋಡಿದ್ರು ಕರೆಕ್ಟ್ ಇದೆ ಅಂತ. ಅವಾಗನೇ ನಾನು ಸಂಕಲ್ಪ ಮಾಡಿ ಗುರುಗಳು ಕೇಳಿದ್ರು, ಒಂದು 100 ಪಿರಮಿಡ್ ಆದ್ರೂ ಮಾಡ್ತೀಯ ಅಂತ. ಸ್ವಾಮಿ ನಿಮ್ಮ ಅನುಗ್ರಹ ಇದ್ರೆ 1000 ಪಿರಮಿಡ್ ಮಾಡ್ತೀವಿ ಅಂತ ಸಂಕಲ್ಪ. ಈಗ ಎಷ್ಟು ಮಾಡಿದ್ರಿ ಸರ್? ಈಗ 200 ಆಗಿದೆ. 200 ಆಗಿದೆ. ಅಂದ್ರೆ ನಿಡೋಣಿ ಗ್ರಾಮಕ್ಕೆ ನೀವು ಬಂದ್ ಮಾಡ್ತಾ ಇದ್ರಿ ಸರ್. ನಿಮ್ಮ ನಂಬರ್ ಕೊಟ್ರೆ ಅಂದ್ರೆ ಈಗೇನು ಎಲ್ಲ ಬಿಲ್ಡಿಂಗ್ ಕಟ್ಬೋದು ಅಥವಾ 2 ಅಂತಸ್ತಿನ ಮನೆ ಕಟ್ಬೋದು. ಯಾಕಂದ್ರೆ ಇದಕ್ಕಾಗಿ ಒಂದು ವ್ಯವಸ್ಥೆ ಯಾರಾದರೂ ಪಕ್ಕದ ಊರಿನಲ್ಲಿ ನಾವು ಜ್ಞಾನ ಕೇಂದ್ರನ ಸ್ಥಾಪನೆ ಮಾಡ್ಬೇಕಾದ್ರೆ ಮೂಲ ಏನೇನು ಮಾಡ್ಕೊಂಡಿರ್ಬೇಕು ಅಂದ್ಮೇಲೆ ನೀವು ಬರಬೇಕಾಗುತ್ತೆ. ಈಗ ನೀವು ಇಲ್ಲಿ ನಿಡೋಣಿ ಗ್ರಾಮ ಸಂಪರ್ಕ ಅಂದ್ರೆ ಕಟ್ಟಿಸ್ತಿರೋ ರೂವಾರಿ ಇಲ್ಲೇ ಇದ್ರಿ, ಇವ್ರನ್ನ ಸಂಪರ್ಕ ಮಾಡಿ ತಗೋಬಹುದು. ಹೆಸರು ಸುರೇಶ್. ಬನ್ನಿ. ಅಲ್ಲ ಸರ್, ಈಗ ನನ್ನ ನಂಬರ್ ಕೊಡ್ತೀನಿ. ಆಯ್ತು. ಈಗ ನಾನು ಒಂದು ಬೇರೆ ಊರು ಅಂತ ತಿಳ್ಕೊರಿ. ಈಗ ನಾನು ಊರಲ್ಲಿ ಕಟ್ಬೇಕಂತ ಮಾಡ್ತೀನಿ ಅಂದ್ರೆ ನೀವು ಕಟ್ಟುವವರಿಗೆ ನಿಂದ್ರೋಕ್ಕಾಗಲ್ಲ. ಮೂಲಭೂತ ನಾವು ಎಷ್ಟು ಸೈಜ್ಗಳನ್ನ ಮಾಡ್ಕೋಬಹುದು, ಅವರವರ ವಾತಾವರಣ ತಕ್ಕಂಗೆ ಎಷ್ಟು ಸೈಜ್ ಇದ್ರೆ ನೀವು ಒಂದು ಕಟ್ಟಡ ನಿರ್ಮಾಣ ಆದ್ಮೇಲೆ ನೀವು ಬರ್ತೀರಿ. ಅದನ್ನ ಹೇಳಿದ್ರೆ ಜನ ಏನಾಗತ್ತೆ, ಇಲ್ಲ ಸರ್ ಮುಂಚಿತವಾಗಿ ಏನೂ ಫೌಂಡೇಶನ್ ಹಾಕಿರಲ್ಲ, ಜನ ಕರೆಸ್ಕೋವಂಥದ್ದು ಆಗುತ್ತೆ, ನಿಮಗೂ ಕೂಡ ತೊಂದರೆ ಆಗ್ಬಾರ್ದು. ಸರ್ ಎಷ್ಟು ಸೈಜ್ ಇದ್ರೆ ಒಳ್ಳೇದು? ಮತ್ತೆ ಸೈಜ್ ಅವರ ಸಂಬಂಧಪಟ್ಟ ಅವರ ಆರ್ಥಿಕ ಕಾರಣ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಕಡಿಮೆ ಅಂದ್ರೆ 8 ಅಡಿಯಿಂದ ಸ್ಟಾರ್ಟ್ ಮಾಡ್ಬೋದು, 6 ಅಡಿಯಿಂದ ಸ್ಟಾರ್ಟ್ ಮಾಡ್ಬೋದು. 6 ಅಡಿಯಲ್ಲಿ ಒಬ್ಬ ಕೊಡ್ತಾರೆ, 8 ಅಡಿಯಲ್ಲಿ 4 ಜನ ಕೊಡ್ತಾರೆ, 10 ಅಡಿಯಲ್ಲಿ 12 ಜನ ಕೊಡ್ತಾರೆ. ಇದು 33 ಅಡಿ ಆಗ್ತಾ ಇದೆ. ಇದರಲ್ಲಿ 120 ಜನ ಕೊಡ್ತಾರೆ. 120 ಜನ ಕೂತು ಧ್ಯಾನ ಮಾಡ್ಬೋದು. ಅವ್ರ ಮನೆಗಳಿಗೆ ಅಂದ್ರೆ ಅವ್ರ ಓನ್ ಒಂದು ಮಿನಿಮಮ್ 10 ಅಡಿ ಆದ್ರೂ ಮಾಡ್ಕೋಬಹುದು. 8 ಜನ ಕುಂತು ಅವ್ರ ಸ್ನೇಹಿತರು ಅವರೆಲ್ಲ ಕುಂತು ಅವ್ರ ಮನೆಯವ್ರು ಕುಂತು ಧ್ಯಾನ ಮಾಡ್ಬೋದು. ಇದು ಇವೆಲ್ಲ ಪಬ್ಲಿಕ್ ಪಿರಮಿಡ್, ಇದು ಸಾರ್ವಜನಿಕವಾಗಿ ಉಚಿತವಾಗಿ ಮಾಡ್ತಾರೆ. ಇಲ್ಲ ಸರ್, ಈಗ ಸೈಜ್ ಅಂತಿರಲ್ಲ, ಎಷ್ಟಾದ್ರೂ ಮಾಡ್ಬೋದು. ಒಳ್ಳೆ ಸ್ಕ್ವೇರ್ ಬೇಕು, ಸ್ಕ್ವೇರ್ ಬೇಕು. ಅದಕ್ಕೆ ಹೇಳ್ತಾ ಇದ್ದು. ಒಂದು ನಾವು ಬಿಲ್ಡಿಂಗ್ ಅನ್ನ ತಯಾರು ಮಾಡ್ಬೇಕಾದ್ರೆ ಬೇಸಿಕ್ ಆಗಿ 20 by 20 ಇರ್ಬೇಕು ಅಥವಾ 30 by 30 ಇರ್ಬೇಕು. ಕೆಲವೊಂದ್ ಜನ ಏನ್ ಮಾಡ್ತಾರೆ, ಮನೆ ಹತ್ರ ಕಟ್ಬಿಟ್ಟು ಆಯ ಬೇಕು, ಇದು ಬೇಕು ಅಂತೇಳಿ ಗಜಾಯ ಏನೋ ಅಂತಾರೆ, 30-40 ಸೈಟ್. ಇದು ಆಕ್ಚುಲಿ ಧ್ವಜಾಯ ಬಂದು ಬ್ರಾಹ್ಮಣರು ದೇವಸ್ಥಾನ ಎಲ್ಲ ಕಟ್ತಾರೆ ಅಂತ ಧಾರ್ಮಿಕ ಒಂದು ಅದು ಆಯ ಧಾರ್ಮಿಕ ಇಲ್ಲ. ಧ್ವಜಾಯ ಅಂದ್ರೆ ಅದು ದೇವಸ್ಥಾನ ಬ್ರಾಹ್ಮಣರು ಪೂಜಾರಿಗಳು ಅವರು ಕಟ್ಟಾವಂತ ಒಂದು ಧ್ವಜಾಯ. ಅದು ಮಲ್ಟಿಪಲ್ ಮಾಡಿದಾಗ ಶೇಷ ಬಂದ್ಬಿಡುತ್ತಂದ್ರೆ ಧ್ವಜಾಯ. ಆ ಸೈಜ್ನಲ್ಲಿ ಹಂಗಾಗಿ ಇದು ಪೂಜೆ ಪುನಸ್ಕಾರಗಳು ನಡೀತಿದ್ದು. ಈಗ ಅದಕ್ಕಿಂತ ಮಿಗಿಲಾದ ಒಂದು ಧ್ಯಾನ. ಅದಕ್ಕೆ ಭಗವದ್ಗೀತೆಯಲ್ಲಿ ಶ್ಲೋಕ ಐತೆ, ಕೋಟಿ ಪೂಜೆ ಸಮ ಸ್ತೋತ್ರಂ, ಕೋಟಿ ಸ್ತೋತ್ರಂ ಸಮಂ ಜಪಂ, ಕೋಟಿ ಜಪಂ ಸಮಂ ಧ್ಯಾನ, ಕೋಟಿ ಧ್ಯಾನಂ ಸಮಂ ಲಯಂ ಅಂತ. ಧ್ಯಾನನೇ ಶ್ರೇಷ್ಠವಾದ. ಈಗ ಸತ್ಯಯುಗಕ್ಕೆ ಹೋಗ್ತಾ ಇದ್ವಿ. ಸತ್ಯಯುಗಕ್ಕೆ ಹೋಗ್ಬೇಕಂದ್ರೆ ಧ್ಯಾನಗಳು ಬೇಕು. ಮೊದ್ಲೆಲ್ಲ ಪೂಜೆಯಲ್ಲೇ ಆಗ್ತಾ ಇದ್ದಂಥದ್ದು ಈಗ ಧ್ಯಾನದಲ್ಲಿ ನಡೀತಾ ಇದೆ, ಮಿರಾಕಲ್ ನಡೀತಾ ಇದೆ. ಅವ್ರ ಎಷ್ಟೋ ಕಾಯಿಲೆಗಳು ವಾಸಿಯಾಗಿದೆ.
ಅದ ನಂತರ ಅವರ ಆತ್ಮಜ್ಞಾನ ಬಂದಿದೆ. ಆಮೇಲೆ ಬದಲಾವಣೆ ಬಹಳ ಬರ್ತದೆ ಖಂಡಿತ. ಯಾಕಂದ್ರೆ ಇದು ಇಂಥವ್ರು ಮಾಡ್ಬೇಕಂತ ಇಲ್ಲ ಧ್ಯಾನ. ಚಿಕ್ಕ ಮಕ್ಕಳು 5 ವರ್ಷದಿಂದ ಹಿಡಿದು ವಯಸ್ಸು ನಾಳೆ ಸತ್ತೋಪ್ನೇನವರು ಕೂಡ ಮಾಡ್ಬೋದು. ಯಾರಿಗೆಲ್ಲ ಯಾವ್ದೋ ಜಾತಿ ಭೇದ ಭಾವ ಆದ್ರೆ ಪಿರಮಿಡ್ ಕಟ್ಬೇಕಾದ್ರೆ ಮಾತ್ರ ಪ್ಯೂರ್ ವೆಜಿಟೇರಿಯನ್ ಇದ್ರು ಮಾತ್ರ ಕಟ್ಟು ಅದು ಒಂದು ಕಂಡೀಷನ್. ಅಂದ್ರೆ ಸಾತ್ವಿಕ ಮನಸ್ಸು ಭಾವಗಳಿಂದ ಮಾಡಿದ್ರೆ ಅದಕ್ಕೆ ಮತ್ತೆ ಧ್ಯಾನ ಕುಂದ್ರಿ ನಿಮ್ಗೆ ಸಾತ್ವಿಕ ಬರುತ್ತೆ. ಕಟ್ಟುವಾಗ ಕೂಡ ಅದೇ ಇರ್ಲಿ ಅಂತ ಹೇಳಿ ಅದು ಬಿಟ್ಟು ಬೇರೆ ಮಾರ್ಗನೇ ಇಲ್ಲ. ನೀವು ಎಷ್ಟೋ ಇದು ನಿಮ್ಗೆ ಯಾರೋ ಬಸವಣ್ಣ ಆಗಿರ್ಬೋದು, ಇನ್ನೊಬ್ರು ಯಾರ್ದು ವಚನ ಎಲ್ಲ ಕೇಳ್ತೀವಿ, ಹೇಳ್ತೀವಿ, ಶ್ರವಣ ಕೇಳ್ತಾ ಇದೀವಿ. ಅದನ್ನ ಪ್ರಾಕ್ಟಿಕಲ್, ಅದನ್ನ ನಿಧಿಧ್ಯಾಸ ಅಂದ್ರೆ ಮತ್ತೆ ಪುನರಾವರ್ತನೆ ಇದ್ ಮಾಡ್ಕೊಂಡು ಅದನ್ನ ಕಾರ್ಯರೂಪಕ್ಕೆ ತಗೊಂಡು. ಕಾರ್ಯರೂಪಕ್ಕೆ ಅಂದ್ರೆ ಇದು ಪ್ರಾಕ್ಟಿಕಲ್ ಧ್ಯಾನ ಅಂದ್ರೆ ನೀನು ಎಂತವ್ರನ್ನೇ ಕರ್ಕೊಂಡ್ಬರ್ರಿ, ಅವರು ಸಾತ್ವಿಕ ಬದಲಾಗೇ ಆಗ್ತಾರೆ 100%. ಸರ್ ತಮ್ಮ ನಂಬರ್ ಅಷ್ಟು ಹೇಳಿದ್ರಿ? ಅದೇ 9036101041 ಈ ನಂಬರಿಗೆ ನೀವು ಸಾಯಂಕಾಲ ಮಾತ್ರ ಕರೆ ಮಾಡಿ, ನಿಮಗೆ ಅವಶ್ಯಕತೆ ಇದ್ರೆ ಮಾತ್ರ ಕರೆ ಮಾಡಿ. ಯಾವುದೇ ಕಾರಣ ನಾವು ಇಲ್ಲಿ ಕೊಡುವಂಥ ನಂಬರು ದುರುಪಯೋಗ ಮಾಡ್ಕೊಳ್ಬೇಡಿ, ಖಂಡಿತವಾಗಿ ಅವರಿಗೆ ತೊಂದರೆ ಕೊಡಬೇಡಿ. ಸಾಯಂಕಾಲ 6 ಗಂಟೆ ನಂತರ 7-9 ಗಂಟೆ ಒಳಗೆ ನೀವು ಕರೆ ಮಾಡಿ ಅದ್ರ ಬಗ್ಗೆ ಮಾಹಿತಿ ಕೊಡ್ತಾರೆ. ಯಾವ ಥರ ಕಟ್ಟಡ ಮಾಡ್ಕೋಬೇಕು, ನಮ್ಮ ನಿರ್ಮಾಣ ಇರಬೇಕು ಅನ್ನೋದು ಹೇಳಿದ ಮುಂಚೆ ನೀವು ಅವ್ರನ್ನ ಕರೆಸ್ಬೋದು. ಒಳ್ಳೆಯ ಅದ್ಭುತ ಪಿರಾಮಿಡನ್ನು ಮಾಡ್ತಾ ಇದ್ದಾರೆ. ಈ ಪಿರಾಮಿಡ್ ಕೂಡ ನಿಮ್ಮೂರಲ್ಲಿ ಬೇಕಾದರೆ ಇದು ಯಾವುದೇ ಜಾತಿ ಧರ್ಮಕ್ಕೆ ಸಂಬಂಧವಲ್ಲ. ನಮ್ಮ ಆರೋಗ್ಯ 10 ಸೂತ್ರಗಳನ್ನು ಒಳಗೊಂಡಂಥದ್ದು. ಹೀಗಾಗಿ ನಮ್ಮ ಹೈ BP ಇರ್ಬೋದು, ರಕ್ತದ ಒತ್ತಡ, ಮಾನಸಿಕ ಒತ್ತಡಗಳು, ಹಲವಾರು ಕಾಯಿಲೆಗಳನ್ನು ಈ ಪಿರಮಿಡ್ ಧ್ಯಾನದಲ್ಲಿ ನಿಮಗೆ ಧ್ಯಾನ ಮಾಡದೇ ಆಗದು ಕೂಡ ಸುಮ್ಮನೆ ಬಂದು ಕೂತರೂ ಕೂಡ ಇದು ಧ್ಯಾನ ಆಗತ್ತೆ. ಹಿಂದೆ ಇತ್ತೀಚೆಗೆ ಈ ಶತಮಾನದಲ್ಲಿ 20ನೇ ಶತಮಾನದಲ್ಲಿ ಹಲವಾರು ಸಂತರು ಹೇಳಿದರು, ಭಕ್ತಿನೇ ಮುಖ್ಯ ಕಾರಣ ಆಗಿಬಿಡ್ತು. ಅಂದರೆ ಭಕ್ತಿ ಮಾಡಿ ನೀವು ಭಜನೆ ಗಿದ್ದನೆ ಮಾಡೋದ್ರಿಂದ ನೀವು ಮುಕ್ತಿ ಪಡಿತೀರಂತ ಹೇಳಿದರು. ಈಗ ಮತ್ತೊಂದು ಹೆಜ್ಜೆ ಹೋಗಿ ಈ ಪಿರಮಿಡ್ ಜ್ಞಾನದಿಂದ ಅಂದರೆ 2ನೇ ಸ್ಥಾನದಿಂದ ನೀವು ಕೂಡ ಮುಕ್ತಿಯನ್ನು ಪಡೆಯುವಂಥದ್ದು ಈಗ ಮತ್ತೆ ಆರಂಭವಾಗಿದೆ. ಹಲವಾರು ಸಂಶೋಧನೆಗಳು ಒಳಪಟ್ಟಿದೆ. ವೈಜ್ಞಾನಿಕವಾಗಿ ಪಿರಮಿಡ್ ಅನ್ನೋದು ಒಂದು ಸತ್ಯ ಸಂಶೋಧನೆಯಿಂದ ಇದು ನಿಜ ಅಂತೇಳಿ ಒಳಪಟ್ಟಿದೆ. ನೀವು ಕೂಡ ಈ ಜ್ಞಾನ ಕೇಂದ್ರಗಳನ್ನು ಅಳವಡಿಸಿ ಸಂಸ್ಥಾಪನೆ ಮಾಡಿದ ಮೇಲಿಂದ ನಿರಂತರವಾಗಿ ಸಂಶೋಧನೆಗಳು ನಡೀತಾನೆ ಇದೆ. ನಮ್ಮ ಗುರುಗಳ ಕೈಯಿಂದಾನೇ 16,000 ಪಿರಮಿಡ್ ಓಪನ್ ಆಗಿವೆ. ಆಂಧ್ರದಲ್ಲಿ, ಕರ್ನಾಟಕದಲ್ಲಿ, ಮಹಾರಾಷ್ಟ್ರ, ಗುಜರಾತ್, ಎಲ್ಲಾ ಒಂದು ಪ್ರಾಂತ್ಯದಲ್ಲಿ, ಇಂಡಿಯಾದಲ್ಲಿ ಅಲ್ಲದೆ ಫಾರಿನ್ ಅಲ್ಲಿ ಕೂಡ ಆಗಿದೆ. ಇದನ್ನ ಯಾವ್ದೋ ಒಂದು ಪಕ್ವವಾದ ರಿಸಲ್ಟ್ ಇದೆ. ಆಮೇಲೆ ಇದನ್ನ ಕೃಷಿಗೂ ಬಳಸ್ತಾ ಇದಾರೆ. ಆ ಪಿರಮಿಡ್ ಒಳಗಿಟ್ಟು ಒಂದು 41 ದಿವಸ ಬಿಟ್ಟು ಮತ್ತೆ ಬಿತ್ತನೆ ಮಾಡಿದ್ರೆ ಅದ್ಭುತವಾದ ಇದು ಬಂದಿದೆ. ಪ್ರತಿಯೊಂದು ಆಗಿದೆ. ಈಗಾಗಲೇ ನೀವು ನೋಡಿದ್ರಿ, ಪಿರಮಿಡ್ ಅನ್ನೋದು ಈಜಿಪ್ತಿನ ಮಮ್ಮಿಗಳನ್ನ ಮಾಡಿದ್ರು. ಅದೇ ಅಲ್ಲ, ಇದು ಪಿರಮಿಡ್ ಇರುವುದು ಆಧ್ಯಾತ್ಮಿಕ, ಅದೇ ಧಾರ್ಮಿಕ ಒಂದು ಅಂಗ. ಇದು ಪಿರಮಿಡ್ ಅದೇ ಆಧ್ಯಾತ್ಮಿಕವಾಗಿ ಇದು ಮತ್ತೆ ಜ್ಞಾನಕ್ಕೆ ಒಂದು ಸ್ಥಾನಮಾನವನ್ನು ಕೊಟ್ಟು ಮತ್ತೆ ಇದನ್ನ ಮರುಕಳಿಸ್ತಾ ಇದೆ. ಹೀಗಾಗಿ ಇತ್ತೀಚೆಗೆ ಒಂದು 10 ವರ್ಷದಿಂದ ಪಿರಮಿಡ್ದಿಂದ ಒಂದು ಸಂಶೋಧನೆ ನಡೀತಾ ಬಂದಿದೆ, ಹಾಗೆ ನಡೀತಾನೂ ಇದೆ. ಈಗ ಯಾಕೆ ಈಜಿಪ್ಟ್ ಪಿರಮಿಡ್ಗಳು ಇನ್ನೂ ಆ ಮಮ್ಮಿಗಳು ಹಾಗೆ ಇರೋಕ್ಕೆ ಅಲ್ಲಿರುವಂಥ ಮತ್ತೆ ಹಲವಾರು ವಿಜ್ಞಾನಿಗಳು ಸಂಶೋಧನೆ ಮಾಡಿದಾಗ ಒಂದು ಸಣ್ಣ ಪಿರಮಿಡನ್ನು ಮಾಡಿ ಒಂದು ಫ್ರಿಜ್ದಲ್ಲಿ ಇಡುವಂಥ ಒಂದು ಟೊಮೆಟೊ ಹಣ್ಣಿಗೆ ಪ್ರಯೋಗ ನಿರಂತರವಾಗಿ ನಡೀತು. ಅಲ್ಲಿಟ್ಟಂಥ ಫ್ರಿಜ್ನಲ್ಲಿಟ್ಟಂಥ ಟೊಮೆಟೊ ಹಣ್ಣು ಅದು ಹೊರಗಡೆ ತೆಗೆದಾಗ ಒಂದು ಕೆಲವೇ ನಿಮಿಷಗಳಲ್ಲಿ ಅದರ ಬಣ್ಣ ಮತ್ತು ರುಚಿ ಕಳ್ಕೊತು. ಆದರೆ ಪಿರಮಿಡಲ್ಲಿಟ್ಟಂಥ ಒಂದು ಟೊಮೆಟೊ ಹಣ್ಣು ಅದರ ರುಚಿ ಬಣ್ಣ ಹಾಗೆ ಇತ್ತಂದರೆ ಆ ಪಿರಮಿಡಲ್ಲಿರುವಂಥದ್ದು ಒಂದು ಶಕ್ತಿ, ಆ ಒಂದು ಒಳಗಡೆ ಇರುವಂಥ ಧನಾತ್ಮಕ ಒಳ್ಳೆಯ ಕೆಲಸ ಮಾಡ್ತಾ ಇದೆ ಅನ್ನೋದು ಜಗತ್ತಿಗೆ ಹಲವಾರು ಸಂಶೋಧಕರು ಕೊಡ್ತಾ ಇದ್ದಾರೆ, ಇನ್ನೂ ಕೊಡ್ತಾ ಇದ್ದಾರೆ. ಹೀಗಾಗಿ ಜ್ಞಾನ 10 ವಿಚಾರಗಳು ಇಲ್ಲಿ ಬರುತ್ತೆ. ನಮ್ಮ ದೃಷ್ಟಿಕೋನ ಬದಲಾಗತ್ತೆ. ನಾವು ಈ ಪರಿಸರನ ಹೇಗೆ ನಾವು ನೋಡ್ಬೇಕು ಅನ್ನೋದು, ನಮ್ಮಲ್ಲಿ ನಾವು ಈ ಆಜ್ಞಾಚಕ್ರಗಳು ಎಲ್ಲ ನಮ್ಮ ಸಕ್ರಿಯಗೊಳ್ಳುತ್ತವೆ. ನಮ್ಮ ಮನಸ್ಸು ದೃಢವಾಗತ್ತೆ. ದೇಹ ಮಾನಸಿಕವಾಗಿ ಎಲ್ಲವನ್ನ ನಮ್ಮನ್ನು ಸಿದ್ಧವಾಗಿ ಮಾಡುವಂಥದ್ದು ಈ ಪಿರಮಿಡ್ ಜ್ಞಾನ ಕೇಂದ್ರ. ನಿಮ್ಮೂರಲ್ಲಿ ಬೇಕಾದ್ರೂ ಕೂಡ ಮಾಡಿ
ಬೇಕಾದರೆ ನೀವು ಇಲ್ಲಿ ಬಂದು ಒಂದ್ಸಲ ಭೇಟಿ ಕೊಟ್ಟು ನೀವು ಅನುಭವಿಸಿ ನೀವು ಕೂಡ ಮಾಡ್ಬೋದು. ನಾವು ಇಲ್ಲಿ ಯಾವುದೋ ಜಾತಿ ಧರ್ಮದ ಎತ್ತಿ ಹಿಡಿಯೋದಾಗಲಿ ಹೇಳೋದಾಗಲಿ ನಾವು ಯಾವುದೇ ಒತ್ತಡ ಹಾಕ್ತಾ ಇಲ್ಲ. ನಿಮಗೆ ಮನಸ್ಸಿಗೆ ನೆಮ್ಮದಿಗೋಸ್ಕರ ಜ್ಞಾನ, ನಿಮ್ಮ ಆರೋಗ್ಯ ಬೇಕಂದ್ರೆ ಇದನ್ನ ನೀವು ಅಳವಡಿಸಿಕೊಂಡು ಸಾಗ್ಬೋದು ಅಂತ ಆರೋಗ್ಯನೇ ಮಹಾಭಾಗ್ಯ ಅಂತ ಹೇಳಿದ್ದಾರೆ. ದುಡ್ಡು ಕಾಸು ಎಲ್ಲ ಮಹಾಭಾಗ್ಯ ಅಂತ ಅಲ್ಲೂ ಹೇಳಿಲ್ಲ. ಆರೋಗ್ಯ ಮಹಾಭಾಗ್ಯ ಇಲ್ಲಿ ಉಚಿತವಾಗಿ ಸಿಗುತ್ತೆ, ಯಾರೋ ದುಡ್ಡು ಖರ್ಚು ಮಾಡಬೇಕಿಲ್ಲ. ಆ ರೀತಿ ಫಲಾನುಭವಿಗಳು. ಈಗ ನಮ್ ಜೊತೆ ಇದ್ದಾರೆ. ನಮಸ್ಕಾರ ಸರ್. ಸುರೇಶ್ ನಿಡೋಣಿ ಅಂತೇಳಿ, ಹಾಗೆ ಇನ್ನೊಬ್ರು ಶ್ರೀಶೈಲ್ ನ್ಯಾಮಗೌಡರ್ ಅಂತೇಳಿ. ಸರ್, ನಿಮಗಿದು ಮಾಡ್ಬೇಕಂತ ಯಾವಾಗ ಇದು ಬಂತಿದೆ? ನನಗೆ ಇಲ್ಲಿ ನರದೊಂದು ಪ್ರಾಬ್ಲಮ್ ಐತ್ರಿ, ಅದು ಸರ್ಜರಿ ಅಂತ ಹೇಳಿದ್ರು ಡಾಕ್ಟರ್. ಆದ್ರೂ ಸರ್ಜರಿ ಮಾಡ್ಕೊಳ್ಬಾರ್ದು ಅಂತೇಳಿ ಎಲ್ಲೆಲ್ಲೋ ತೋರಿಸಿದ್ದೀನಿ. ನನಗೊಬ್ರು ಇದನ್ನ ಯೂಟ್ಯೂಬ್ನ್ಯಾಗ ಹೇಳ್ಕೊಟ್ಟಿದ್ರು ಜನ. ಅದನ್ನ ಮಾಡಿ 3ನೇ ದಿವಸಿಗೆ ನಾ ರಿಸಲ್ಟ್ ತಗೊಂಡಿದ್ದೀನಿ. 3 ದಿನಕ್ಕೆ ಇದು ಆಯ್ತು. ಅದರಿಂದ ನಮ್ಮ ಊರಿಗೆ ಎಲ್ಲರಿಗೂ ಚಲೋ ಆಗ್ಲಿ ಹೇಳಿ ಇದನ್ನ ಕಟ್ಟಡ ಇದು ಮಾಡಿ. ಸರ್, ತಮಗೆ ಇದು ಹೆಂಗ್ ಪರಿಚಯ ಆಯ್ತು? ಇದು ಪಿರಮಿಡ್ ನಮಗೆ ಇವರಿಂದ ಪರಿಚಯ ಆಯ್ತು. ಈಗಾಗಲೇ ನೀವು ನೋಡ್ತಿದ್ರಿ, ಇವರ ಒಂದು ಪರಿಶ್ರಮದಿಂದ ಇದಕ್ಕೆ ಯಾವುದೇ ಸರ್ಕಾರದ ಸಹಾಯನೂ ಇಲ್ಲ, ಇನ್ನೂ ಬಂದಿಲ್ಲ, ಬರಬೇಕಿದೆ. ಯಾಕಂದ್ರೆ ಜ್ಞಾನ ಕೇಂದ್ರ ಇದು ಸಾರ್ವಜನಿಕವಾಗಿದ್ದು, ಹೀಗಾಗಿ ಪಂಚಾಯತಿ ಒಂದು ಸಹಯೋಗದಲ್ಲಿ ಇಲ್ಲಿ ಮಾಡ್ತಾ ಇದೆ. ಪ್ರತಿಯೊಂದು ಗಾರ್ಡನ್ ಆಗ್ತಾ ಇದೆ. ನೀವು ಕೂಡ ಇಲ್ಲಿ ಸಾಯಂಕಾಲ ವಾಕಿಂಗ್ ಮಾಡುತ್ತಾ ಇಲ್ಲಿ ಕೂಡ ಧ್ಯಾನ ಮಾಡಿ ಹೋಗ್ರಿ ಅಂತೇಳಿ ಹೇಳ್ತಾ ಇದ್ದೀವಿ. ನಿಮ್ಮ ಪರಿಶ್ರಮಕ್ಕೆ ಜಯ ಸಿಗಲಿ. ಬೇಗ ಇದು ಕಾರ್ಯಕ್ರಮ, ಇದು ಪಿರಮಿಡ್ ಎದ್ದು ತಲೆ ಎತ್ತಿ ನಿಂತು ಬಿಜಾಪುರ ಹಾಗೆ ಕರ್ನಾಟಕದಂತ ಹೆಸರು ಮಾಡ್ಲಿ ಅಂತ ನಮಗೆಲ್ಲ ಶುಭ ಕೋರ್ತಾ ಇದ್ದೀನಿ ಸರ್. ನಮಸ್ಕಾರ.